ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆವಿ ದೊಡ್ಡನರಸಪ್ಪ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಕುರಂಕೋಟೆ ಗ್ರಾಮವಾಸಿಯಾದ ದೊಡ್ಡನರಸಪ್ಪನವರಿಗೆ ತಹಶೀಲ್ದಾರ್ ಮಂಜುನಾಥ್ ಕೆ ಸನ್ಮಾನಿಸಿ ಗೌರವಿಸಿದರು. ತಹಶೀಲ್ದಾರ್ ಮಾತನಾಡಿ, ದೊಡ್ಡನರಸಪ್ಪನವರು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆ ವಾಸ ಅನುಭವಿಸಿ ಮಹಾತ್ಮ ಗಾಂಧೀಜಿಯವರ ಮಾರ್ಗವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದವರು. ಸರ್ಕಾರದ ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕು ಮತ್ತು ಜಿಲ್ಲಾಡಳಿತವು ಹಿರಿಯ ಹೋರಾಟಗಾರರ ಮನೆಗೆ ಆಗಮಿಸಿ ಸನ್ಮಾನಿಸಿ ಗೌರವಿಸಿದ್ದು, ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ತಿಳಿ ಹೇಳಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಸನ್ಮಾನಿಸಿ ಗೌರವ ಸಮರ್ಪಿಸಿದ ತಾಲೂಕು ಹಾಗೂ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಕೆವಿ ದೊಡ್ಡನರಸಪ್ಪನವರು ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಚನ್ನರಾಯನದುರ್ಗ ಹೋಬಳಿಯ ಉಪ ತಹಶೀಲ್ದಾರ್ ರಾಜು, ಗ್ರಾಮ ಲೆಕ್ಕಾಧಿಕಾರಿಗಳಾದ ಸುದೇಶ್ ಸೇರಿದಂತೆ ಸಿಬ್ಬಂದಿ ದೊಡ್ಡೇಗೌಡ ಹಾಜರಿದ್ದರು. ಜನಸೇವೆ, ಆದ್ದರಿಂದ ಜನಸೇವೆ ಮಾಡೋದು ಮನುಷ್ಯನ ಹುಟ್ಟವನೇ ಮನುಷ್ಯ ಸಾಯ್ತಾನೆ. ಸಾಯೋದ್ರೊಳಗೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು. ಅದಕ್ಕೆ ಏನು ಮಾಡಬೇಕು? ಜನಸೇವೆ ಮಾಡಬೇಕು. ದೇಶ ಸೇವೆ ಜನಸೇವೆ ಇವೆರಡೂ ಗುರಿಯಾಗಿರಬೇಕು ಮನುಷ್ಯನಿಗೆ. ಮನುಷ್ಯ ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಕೈಲಾದಷ್ಟು ಸಹಾಯ ಮಾಡಬೇಕು. ಇಲ್ಲವೇ ಸುಮ್ಮನೆ ಇರಬೇಕಷ್ಟೇ, ಇನ್ನೊಬ್ಬರಿಗೆ ನೋವು ಮಾತ್ರ ಕೊಡಬಾರ್ದು. ಅದು ನನ್ನ ಗುರಿ. ನಾನು ಯಾರಿಗೆ ಹೇಳೋದು ಅಷ್ಟೇ, ಎಲ್ಲಿ ಬರೋರಿಗೆಲ್ರಿಗೂ ಅದೇ ಹೇಳೋದು, ಕೈಲಾಗೋದು ಮಾಡಿ. ನಾನು ಇವತ್ತು ಹಗಲು ರಾತ್ರಿ ದೇವರನ್ನು ಪ್ರಾರ್ಥಿಸ್ಕೊಳ್ಳೋದಿಷ್ಟೇ. ಮಳೆ ಬೆಳೆಯಾಗಿ ದೇಶ ಸುಭಿಕ್ಷವಾಗಿರಬೇಕು, ಜನರ ರೋಗ ರುಜಿನಗಳು ದೂರವಾಗಬೇಕು, ಜನರ ಕಷ್ಟ ಕಾರ್ಪಣ್ಯಗಳು ದೂರವಾಗಬೇಕು, ಜನರಲ್ಲಿ ನ್ಯಾಯ ನೀತಿ ಧರ್ಮ ಪರೋಪಕಾರ ಬುದ್ಧಿ ದೇಶ ಸೇವೆ ಜನಸೇವೆ ಮಾಡುವ ಮನಸ್ಸನ್ನು ಕೊಟ್ಟು ಕಾಪಾಡಪ್ಪ ಅಂತ ಹಗಲು ರಾತ್ರಿ ಪರಮಾತ್ಮನ ಬೇಯಿಸ್ಕೊಳ್ತಾ ಇದ್ದೀನಿ. ಇಷ್ಟೇ. ಸರ್ಕಾರದ ಆದೇಶದಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ದುಡಿದಂಥ ಹಿರಿಯ ಜೀವಿಗಳಿಗೆ ನಾವು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅವರು ಇದ್ದಂಥ ಮನೆಗಳಿಗೆ ತೆರಳಿ ಅವರಿಗೆ ಗೌರವ ಸಮರ್ಪಣವನ್ನು ಮಾಡಿ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ಘನ ಸರ್ಕಾರದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ದೇವರು ಅವರಿಗೆ ಆಯುರ ಆರೋಗ್ಯ ಇನ್ನೂ ಕೊಟ್ಟು ಅವರು ಇನ್ನೂ ಸಾಕಷ್ಟು ಕಾಲ ಬದುಕಿ ನಮ್ಮ ಎಲ್ಲ ಯುವಕರಿಗೆ ಮತ್ತು ನಮ್ಮ ನಾಡಿನ ಜನತೆಗೆ ಮಾದರಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ.